ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಬೇಸಿಕ್ಸ್ ಕಾನ್ಸೆಪ್ಟ್ಸು ಏನೇನು ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಯಾವ ಪೆನ್ಸಿಲ್ಸು ಸಾಕಾಗುತ್ತೆ, ಮತ್ತು ಏನು ಡ್ರಾಯಿಂಗ್ ಶೀಟ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ, ಮತ್ತು ಮೂರನೇದು ಅಂದರೆ ನೀವು ಪೆನ್ಸಿಲ್ನ ಯಾವ ರೀತಿಯಾಗಿ ಹೋಲ್ಡ್ ಮಾಡಿದ್ರೆ ನೀವು ಡ್ರಾಯಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ನೀವು ಏನನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ನಿಮ್ಮ ಡ್ರಾಯಿಂಗ್ ಸ್ಕಿಲ್ಸಲ್ಲಿ ಇಂಪ್ರೂವೈಸ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಮತ್ತು ನನ್ನ ಚಾನಲ್ನ ಮರಿದಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಈ ಎಪಿಸೋಡ್ ಈಗಲೇ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನಿಮಗೆ ಅಲರ್ಟ್ ಕೂಡ ಒಂದು ರಿಸೀವ್ ಆಗ್ತಾ ಹೋಗುತ್ತೆ. ಇಲ್ಲಿ ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಯಾವ ಪೆನ್ಸಿಲ್ನ ಯೂಸ್ ಮಾಡಿದ್ರೆ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ, ಯಾವ ಪೆನ್ಸಿಲ್ನ ತೊಗೋಬೇಕು, ಈ ಪೆನ್ಸಿಲ್ನ ತೊಗೋಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಆದರೆ ಇಲ್ಲಿ ಬಿಗಿನಿಂಗ್ ಜಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಜಸ್ಟ್ ಒಂದು HB ಪೆನ್ಸಿಲ್ನ ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬೇಕಂದರೆ ಒಂದು 2B ಪೆನ್ಸಿಲ್ನ ತೊಗೊಂಡ್ರೆ ಸಾಕಾಗುತ್ತೆ. ಬಟ್ ನನ್ನ ಅನಿಸಿಕೆ ಮೇಲೆ ಜಸ್ಟ್ ಒಂದು HB ಪೆನ್ಸಿಲ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಕಾಗುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಟಿಪ್ನ ಶಾರ್ಪ್ ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಸ್ಮೂತಾಗಿ ಕಂಟ್ರೋಲ್ ಬರುತ್ತೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬೇಸಿಕ್ಸ್ ಡ್ರಾಯಿಂಗ್ ಮಾಡೋದಕ್ಕೆ ಯಾವ ಶೀಟ್ಸ್ನ ತೊಗೊಂಡ್ರೆ ಒಳ್ಳೆಯದು ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಬಟ್ ಬೇಸಿಕ್ಸ್ನ ಕಲಿಯೋದಕ್ಕೆ ಜಸ್ಟ್ ಒಂದು A4 ಸೈಜು ಪ್ರಿಂಟೌಟ್ ತೊಗೊಳ್ಳೋ ಒಂದು ಪೇಪರ್ ಆದ್ರೂ ಸಾಕಾಗುತ್ತೆ, ಅಥವಾ ಒಂದು 50 ಪೇಜಸ್ದು ಒಂದು ವೈಟ್ ಹ್ಯಾಂಡ್ ಬುಕ್ ತೊಗೊಂಬಂದ್ರೂ ಸಾಕಾಗುತ್ತೆ ಬೇಸಿಕ್ಸ್ನ ಪ್ರಾಕ್ಟೀಸ್ ಮಾಡೋದಕ್ಕೆ. ಅಥವಾ ಒಂದು ಸ್ಕೆಚ್ ಬುಕ್ಸ್ ಅಂತಲೇ ಅವೈಲಬಲ್ ಇರುತ್ತೆ, ಒಂದು 50 ಪೇಜಸ್ಸು 25 ಪೇಜಸ್ದು. ಸೊ ಇದನ್ನು ಕೂಡ ನೀವು ಬೈ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡ್ಬೋದು. ಇವಾಗ ಪೆನ್ಸಿಲ್ನ ಯಾವ ರೀತಿಯಾಗಿ ಹೋಲ್ಡ್ ಮಾಡಿದ್ರೆ ನಿಮಗೆ ಡ್ರಾಯಿಂಗಿಗೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಯಾವ ರೀತಿಯಾಗಿ ಹೋಲ್ಡ್ ಮಾಡಿದ್ದೀನಿ. ಆದಷ್ಟು ಪೆನ್ಸಿಲ್ನ ಮಿಡ್ ಪಾರ್ಟಲ್ಲಿ ಇಟ್ಕೊಳ್ಳಿ, ಅದೇನು ಲೆಂತ್ ಇದೆ ಅದರಲ್ಲಿರೋ ಒಂದು ಮಿಡ್ ಪಾರ್ಟಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಡ್ರಾಯಿಂಗ್ ಮಾಡ್ಬೋದು. ಮತ್ತು ತುಂಬ ಒತ್ತಿ ಪೆನ್ಸಿಲ್ನ ಅಪ್ಲೈ ಮಾಡೋದು ಬೇಡ, ಅದರಿಂದ ನಿಮಗೆ ಸ್ಟ್ರೋಕ್ಸು ಅಥವಾ ಲೈನ್ ಎಳೆಯೋದಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ಸ್ಮೂತಾಗಿ ಇಟ್ಕೊಳ್ಳಿ ಪೆನ್ಸಿಲ್ನ. ನಾನು ಯಾವ ರೀತಿಯಾಗಿ ಪೆನ್ಸಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತು ಯಾವ ಫಿಂಗರ್ ಯಾವ ಪೊಸಿಷನಲ್ಲಿದೆ ಅನ್ನೋದನ್ನ ಹಾಗೆ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನೀವು ಸ್ಟ್ರೈಟ್ ಲೈನ್ ಎಳಿಬೇಕು ಅಂತ ಅಂದರೆ 2 ಡಾಟ್ನ ಇಟ್ಕೊಳ್ಳಿ ಸ್ಟಾರ್ಟಿಂಗು. ಸೊ ಜಸ್ಟ್ ಈ ಫಿಂಗರ್ಸ್ನ ಪೇಪರ್ ಮೇಲೆ ಹೀಗಿಟ್ಟು ಈ ಥರ ಬರೆಯೋದಕ್ಕೆ ಹೋಗಬೇಡಿ, ಅಥವಾ ನಿಮ್ಮ ಅಂಗೈ ಏನಿದೆ ಇದನ್ನು ಪೇಪರ್ಗೆ ಟಚ್ ಮಾಡಿ ನೀವು ಈ ರೀತಿಯಾಗಿ ಡ್ರಾ ಮಾಡೋಕ್ಕೋದ್ರೆ ಸೊ ಕಷ್ಟ ಆಗುತ್ತೆ. ಆದಷ್ಟು ಫ್ರೀಯಾಗಿ ಹ್ಯಾಂಡು ಏರಲ್ಲಿ ಮೇಲೆಗಡೆನೇ ಇರಲಿ. ಸೊ ಏನು ಡಾಟ್ ಇಟ್ಕೊಂಡಿದ್ದೀರಾ ಈ ಡಾಟಿಂದ ಹಿಡ್ಕೊಂಡು ಜಸ್ಟ್ ಒಂದು ಗೆರೆ ಎಳೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಇದೇ ರೀತಿಯಾಗಿ ನೀವು ಸ್ಟ್ರೈಟಾಗಿ ಎಳಿಬೋದು. ಸೊ ಈ ರೀತಿಯಾಗಿ ಗೆರೆ ಎಳೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಒಂದು ಹ್ಯಾಂಡ್ ಮೇಲೆ ನಿಮಗೆ ಪೆನ್ಸಿಲ್ ಸ್ಟ್ರೋಕ್ಸ್ ಮೇಲೆ ಕಂಟ್ರೋಲ್ ಬರುತ್ತೆ. ಮಕ್ಕಳಿಗೆ ಕೂಡ ಅಷ್ಟೇ, ಮಕ್ಕಳಿಗೆ ಕೂಡ ಏನೇ ಅವರು ಬರಿಬೇಕು ಅಂತ ಅಂದರೂ ಸ್ಟಾರ್ಟಿಂಗು ಈ ರೀತಿಯಾಗಿ ಅವ್ರಿಗೆ ಡಾಟ್ ಇಟ್ಟು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ. ಯಾವುದೇ ಥರ ಒಂದು ನೋಡಿ ಈ ರೀತಿಯಾಗಿ ಅವರು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊತಾರೆ. ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ಇಲ್ಲಿ ಒಂದು ಡಾಟ್ ಇಡಿ, ಈಗ ಒಂದು ಡಾಟು, ಈಗ ಒಂದು ಡಾಟು. ಈ ರೀತಿಯಾಗಿ ಡಾಟ್ನ ಅಟ್ಯಾಚ್ ಮಾಡಿಕೊಂಡು ನಿಮಗೆ ಪೆನ್ಸಿಲ್ ಮೇಲೆ ಒಂದು ಕಂಟ್ರೋಲ್ ಕೂಡ ಬರುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ನೆಕ್ಸ್ಟು ಇಂಪ್ರೂವೈಸೇಷನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮಕ್ಕಳಿಗೆ ಕೂಡ ಅಷ್ಟೇ. ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಜಾಮೆಟ್ರಿಕ್ ಶೇಪ್ಸ್ನ ತೋರಿಸ್ತಾ ಇದ್ದೀನಿ. ಈ ಜಾಮೆಟ್ರಿಕ್ ಶೇಪ್ಸ್ ಏನಿದೆ ಇದನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಒಂದು ಡ್ರಾಯಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಆಗುತ್ತೆ. ಹೇಗೆ ಅಂತ ಅಂದರೆ, ಈಗ ನೀವು ಮನೆಯಲ್ಲಿ ಯೂಶ್ವಲಾಗಿ ಡೈಲಿ ಉಪಯೋಗಿಸೋವಂಥ ಒಂದು ವಸ್ತುಗಳನ್ನೇ
ಈ ಒಂದು ಏನು ಜಿಯೋಮೆಟ್ರಿಕ್ ಶೇಪ್ಸ್ ಇದೆ ಇದರಲ್ಲಿ ನೀವು ಅಸ್ಯೂಮ್ ಮಾಡ್ಕೊಳ್ಳೋ ಥರ ಮಾಡ್ಬೋದು. ಈಗ ಸಪೋಸ್ ನೀವೊಂದು ಚಾರ್ಜರ್ನ ತೊಗೊಂಡ್ರೆ, ಸೊ ಇದನ್ನು ಹೀಗೆ ಹಿಡ್ಕೊಂಡ್ರೆ 2 ಡೈಮೆನ್ಷನ್ ಆಗುತ್ತೆ. 2 ಡೈಮೆನ್ಷನ್ ಅಂದರೆ ಯೂಶ್ವಲಾಗಿ ಒಂದು ಕ್ಯೂಬ್ ಥರ, ಒಂದು ಸ್ಕ್ವೇರ್ ಥರ ಕಾಣಿಸುತ್ತೆ. ಸೊ ಅದನ್ನೇ ನೀವು 3 ಡೈಮೆನ್ಷನ್ ಮಾಡಿದ್ರೆ ಅದೇ ಒಂದು ಕ್ಯೂಬ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂತ ಅಂದರೆ, ನೀವು ಸೆಲ್ ಫೋನ್ ಕೂಡ ಒಂದು ಎಕ್ಸಾಂಪಲಾಗಿ ತಗೋಬೋದು. ಸೆಲ್ ಫೋನ್ ಕೂಡ ಅಷ್ಟೇ. ಸೊ ಇದನ್ನು ಈಗ ಹಿಡ್ಕೊಂಡ್ರೆ ಒಂದು 2 ಡೈಮೆನ್ಷನಲ್ಲಾಗಿ ತೊಗೊಂಡ್ರೆ ಅದು ರೆಕ್ಟ್ಯಾಂಗಲ್ ಆಗುತ್ತೆ. ಅದನ್ನೇ ನೀವು ಸ್ವಲ್ಪ ಟಿಲ್ಟ್ ಮಾಡಿ 3 ಡೈಮೆನ್ಷನಲ್ಲಾಗಿ ಮಾಡಿದ್ರೆ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಆಗಿ ಕಾಣಿಸುತ್ತೆ. ಸೊ ಈ ಒಂದು ಜಾಮೆಟ್ರಿಕಲ್ ಶೇಪ್ಸ್ನ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಒಂದು ಆ ಡ್ರಾಯಿಂಗ್ ಮೇಲೆ ಒಂದು ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ಈ ಜಾಮೆಟ್ರಿಕಲ್ ಶೇಪ್ಸಲ್ಲಿ ಇನ್ನೂ ಪೆಂಟಗಾನ್ ಇದೆ, ಎಕ್ಸಾಗಾನ್ ಮತ್ತು ಆಕ್ಟಗಾನ್ ಇದೆ. ಬಟ್ ಬೇಸಿಕ್ ಡ್ರಾಯಿಂಗ್ ಮಾಡೋದಕ್ಕೆ ಮಕ್ಕಳಿಗೆ ಅಂದರೆ 2 ಡೈಮೆನ್ಷನಲ್ ಡ್ರಾಯಿಂಗ್ ಮಾಡೋದಕ್ಕೆ ಈ ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್, ಸರ್ಕಲ್, ಓವಲ್ ಮತ್ತು ಕ್ಯೂಬು, ಸಿಲಿಂಡರು, ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್, ಕೋನು, ಪಿರಮಿಡ್ಡು ಮತ್ತು ಸ್ಕ್ವೇರ್ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಡ್ರಾಯಿಂಗ್ ಮಾಡೋದಕ್ಕೆ ಅವ್ರ ಮೇಲೆ ಒಂದು ಪೆನ್ಸಿಲ್ ಕಂಟ್ರೋಲ್ ಸಿಗುತ್ತೆ. ಸೊ ಇದನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಏನಕ್ಕೆ ಜಿಯೋಮೆಟ್ರಿಕಲ್ ಶೇಪ್ಸ್ ಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಡೆಮೋನ ತೋರಿಸ್ತಾ ಇದ್ದೀನಿ. ಸೊ ಒಂದು ರೆಕ್ಟ್ಯಾಂಗಲ್ ಬರೆಯೋಣ ಫಸ್ಟು. ಅದಾದಮೇಲೆ ಒಂದು ಸರ್ಕಲ್, ಈಗ ಒಂದು ಟ್ರಯಾಂಗಲ್ ಬರೀತೀನಿ. ಕಣ್ಣು ಬರಿತಾ ಇದ್ದೀನಿ. ಮತ್ತು ಇಲ್ಲಿ ಟ್ರಯಾಂಗಲ್, ಮತ್ತು ಇಲ್ಲಿ ಒಂದು ಸರ್ಕಲ್ನ ಬರೀತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಜಸ್ಟ್ ಏನು ಜಾಮೆಟ್ರಿಕಲ್ ಶೇಪ್ಸ್ ಏನಿತ್ತು ಇದನ್ನ ಒಂದೊಂದು ಅಟ್ಯಾಚ್ ಮಾಡ್ತಾ ಹೋದ್ರೂ ಒಂದು ಜಸ್ಟ್ ಒಂದು ಗೊಂಬೆ ಥರ, ಏನೋ ಒಂದು ಆಕೃತಿ ಥರ ಒಂದು ಡಯಾಗ್ರಾಮ್ನ ಬರಿಬೋದು. ಸೊ ಆದಷ್ಟು ಮಕ್ಕಳಿಗೆ ಮತ್ತು ಬಿಗಿನರ್ಸಿಗೆ ಈ ಒಂದು ಏನು ಜಾಮೆಟ್ರಿಕಲ್ ಶೇಪ್ಸ್ನ ಪೆನ್ಸಿಲಲ್ಲಿ, ಟ್ಯಾಬಲ್ಲಿ ಪ್ರಾಕ್ಟೀಸ್ ಮಾಡಬೇಡಿ. ಪೆನ್ಸಿಲಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಪೆನ್ಸಿಲ್ ಮೇಲೆ ಕಂಟ್ರೋಲು ಸಿಗುತ್ತೆ ಮತ್ತು ನಿಮ್ಗೆ ಒಂದು ಸ್ಕಿಲ್ಸ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಜಾಮೆಟ್ರಿಕಲ್ ಶೇಪ್ಸ್ನ 3D ಆಗಿ ಹೇಗೆ ಕನ್ವರ್ಟ್ ಮಾಡೋದು ಮತ್ತು ಬೇಸಿಕ್ ಕಲರಿಂಗ್ ಯಾವ ಥರ ಮಾಡೋದು, ಯಾವ ರೀತಿಯಾಗಿ ಕಲರ್ನ ಚೂಸ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಾನೇನು ಇವತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ನನ್ನ ವೀಡಿಯೋನ ವಾಚ್ ಮಾಡಿ, ಪೂರ್ತಿಯಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.